ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು MGM ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಯಾವಾಗಲೂ ಅಡುಗೆ ವಿಡಿಯೋನೇ ಮಾಡಿ ಆಗ್ತಾ ಇದ್ದೆ. ಇವತ್ತು ಏನಪ್ಪ ಸೀರೆ ತೋರಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಅನ್ಕೊಬೋದು. ಏನಂದರೆ ನಾನು ಸ್ಟಿಚಿಂಗ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಲೌಸ್ಗೆ ಬೀಡ್ಸ್ ವರ್ಕು ಸಹ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಬೀಡ್ಸ್ ವರ್ಕ್ ಹೇಗೆ ಮಾಡಿದ್ದೀನಿ ಅಂತ ನೋಡೋದಕ್ಕೆ ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ನೋಡಿ, ಈ ಫೋಟೋದಲ್ಲಿ ನೋಡಿ, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಯಾರಿನೇ ಲಕ್ಷ್ಮಿಗೆ ಉಡ್ಸಿದ್ದು. ಅದಕ್ಕೆ ಈ ವರ್ಷ ಈ ಸೀರೆ ನಾನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಿಚಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ನಾನು ಗ್ರ್ಯಾಂಡಾಗಿ ಏನು ಸ್ಟಿಚ್ ಮಾಡ್ಕೊತಾ ಇಲ್ಲ, ಅಂದರೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಅದಾದಮೇಲೆ ಬೀಡ್ಸ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ, ಇದರೊಳಗೆ ಕಾಂಬಿನೇಷನ್ ಪಿಂಕ್ ಮತ್ತು ರೆಡ್ ಮಿಕ್ಸ್ ಆಗಿದೆ. ರಾಮ ಗ್ರೀನ್ಗೆ ಆ ಕಾಂಬಿನೇಷನಲ್ಲೇ ಬಂದಿರೋದು. ನಾನು ಲಾಸ್ಟ್ ಒಂದು 2 days ಬ್ಯಾಕೇ ನಾನು ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಸಿಂಪಲಾಗಿ ಸ್ಟಿಚ್ ಮಾಡೋದ್ರಿಂದ ಅದೇನು ತುಂಬ ರಿಸ್ಕ್ ಏನಿರೋದಿಲ್ಲ ಅಂತ ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಇವಾಗ ಕಲಿತಾ ಇದ್ದೀನಿ ಕೂಡ, ಇನ್ನೂ ಜಾಸ್ತಿ ಏನು ಕಲ್ತಿಲ್ಲ. ನನಗೆ ಸ್ಟಿಚಿಂಗ್ ಅಂದರೆ ತುಂಬ ಇಷ್ಟ. ಯಾಕಂದರೆ ನನ್ನ ಡ್ರೆಸ್ನ ನಾನು ಹೇಗೆ ಬೇಕಾದ್ರೂ ಸ್ಟಿಚ್ ಮಾಡ್ಕೊಬೋದು ಅನ್ನೋದು ನನಗೊಂದು ಖುಷಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಕಟಿಂಗ್ ಮಾಡಿಕೊಂಡು ಅಂದರೆ ರೆಡಿ ಬ್ಲೌಸ್ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟಿಚ್ ಕ್ವೀನ್ ಮಿಷಿನ್ ಅಂತ, ಇದು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು. ಸ್ಟಿಚ್ ಕ್ವೀನ್ ಮಿಷಿನ್ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ಕಲಿತಾ ಇರೋರಿಗೆ ಈ ಮಿಷಿನ್ ತುಂಬ ಚೆನ್ನಾಗಿದೆ. ಇದು ನಾನು ತೊಗೊಂಡಿದ್ದು ಮಧು ಸೇವಿಂಗ್ ಮಿಷಿನ್ ಇದು ಶಾಪಲ್ಲಿ. ಇದು ಬರೋದು ಪ್ರಸನ್ನ ಥಿಯೇಟ್ರ್ ಹತ್ರ, ಮಾಗಡಿ ರೋಡ್ ಹತ್ರ. ನೀವು ಕೂಡ ನಿಮ್ಗೆ ಏನಾದರೂ ಈ ಮಿಷಿನ್ ಬೇಕಂದರೆ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಮಿಷಿನ್ ಎಲ್ಲ ನಿಮಗೆ ಸಿಗುತ್ತೆ. ನಾನು ಇದು ಫುಲ್ಲು ಸ್ಟಿಚಿಂಗ್ ವಿಡಿಯೋ ಏನು ಹಾಕಿಲ್ಲ, ನಾರ್ಮಲ್ ಅಂದರೆ ಸ್ಲೀವ್ ಒಂಚೂರು ನಾನು ಸ್ಟಿಚ್ ಮಾಡೋದು ಮಾತ್ರ ಹಾಕಿದ್ದೀನಿ. ಡೀಟೇಲ್ ವಿಡಿಯೋ ಬಂದು ನಾನು ಯೂಟ್ಯೂಬ್ ನೋಡಿಕೊಂಡೇ ಸ್ಟಿಚ್ ಕಲಿತಾ ಇರೋದ್ರಿಂದ ನೀವು ಸಹ ಯೂಟ್ಯೂಬ್ ನೋಡಿಕೊಂಡು ಸ್ಟಿಚ್ ಕಲಿಬೋದು. ತುಂಬ ಈಸಿ ಅಂತಲೇ ಹೇಳ್ಬೋದು. ಇದು ನಾನು ಸ್ಲೀವ್ ಮಾತ್ರ ನಾನು ಸ್ಟಿಚಿಂಗ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಬೀಡ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ಸ್ಲೀವ್ಗಾಗಲಿ ನೆಕ್ಗಾಗಲಿ ಎಲ್ಲ ಬೀಡ್ಸ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿದೆ. ಬೀಡ್ಸ್ ವರ್ಕ್ಗೆ ನಾನು ಯೂಸ್ ಮಾಡ್ತಾ ಇರೋದು ಯಾವುದಂದರೆ ಶುಗರ್ ಬೀಡ್ ಒಂದು ಸ್ವಲ್ಪ, ವೈಟ್ ಬೀಡ್ ಒಂದು ಸ್ವಲ್ಪ, ಹಾಗೆ ಅಂದರೆ ನಾರ್ಮಲ್ ನೀಡಲಲ್ಲಿ ನಾನು ಸ್ಟಿಚ್ ಮಾಡಿದೆ. ಆರಿ ವರ್ಕ್ ಥರ ನಾನು ಆದರೂ ನೀಡಲಲ್ಲಿ ವರ್ಕ್ ಮಾಡ್ತಾ ಇಲ್ಲ. ನಾನು ನಾರ್ಮಲ್ ನೀಡ್ ಯೂಸ್ ಮಾಡಿಕೊಂಡೆ ನಾನು ಇಲ್ಲೆಲ್ಲ ಬೀಡ್ ವರ್ಕ್ ಮಾಡ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು, ನೆಕ್ ಡಿಸೈನ್ಗೆ ಸಿಂಪಲ್ ವರ್ಕ್ ಅಂದರೆ ಚೈನ್ ಇದ್ರದ್ದೆಲ್ಲ ಹಾಕಿದ್ದೀನಿ. ಅದರಿಂದ ನಿಮ್ಗೆ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಲುಕ್. ನೀವು ಈ ಡಿಸೈನ್ನ ನೋಡ್ಕೊಂಡು ನೀವು ಸಹ ನಾರ್ಮಲಲ್ಲಿ ನೀಡಲಲ್ಲೇ ಮಾಡ್ಕೊಬೋದು. ಇದು ಫೈನಲ್ ಲುಕ್ ಅಂತ ಹೇಳ್ಬೋದು. ನೋಡಿ, ಸ್ಲೀವ್ಗಾಗಿರ್ಬೋದು, ಇದು ನೆಕ್ಗಾಗಿರ್ಬೋದು, ಇದು ಬ್ಯಾಕ್ ನೆಕ್ಗೆ ರೌಂಡ್ ನೆಕ್ ಇಟ್ಬಿಟ್ಟು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಇದು ಫೈನಲ್ ಲುಕ್ಕು ನಾನು ಹಬ್ಬಕ್ಕೆ ಹಾಕ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ.